ನಿನ್ನೆ ಸಭೆ ನಡೀತಲ್ಲ, ಆ ಸಭೆಯಲ್ಲಿ ಈ ಅಸಮಾಧಾನಗಳ ಕುರಿತು ಚರ್ಚೆ ಆಯ್ತಾ? ಅದೆಲ್ಲ ಏನು ನಡೀತು ಚರ್ಚೆಗಳು, ಅದೆಲ್ಲ ಇಲ್ಲಿ ಚರ್ಚೆ ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಒಟ್ಟಾರೆ ಎಲ್ಲವೂ ಚರ್ಚೆ ಮಾಡಿದ್ದೇವೆ, ಎಲ್ಲವೂ ಸರಿ ಹೋಗುತ್ತೆ. ಮೋದಿಯವರ ನೇತೃತ್ವದಲ್ಲಿ, ಅಮಿತ್ ಶಾಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗಬೇಕು, ಮತ್ತೊಮ್ಮೆ ಮೋದಿ 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನುವಂಥ ಅಪೇಕ್ಷೆ ಇರೋದರಿಂದ ನಾನು ಕೇಳ್ತೇನೆ ಕಾಂಗ್ರೆಸ್ಸಿನ ಮುಖಂಡರಿಗೆ, ನಿಮ್ಮ ಮುಂದೆ ಪ್ರಧಾನಿ ಅಭ್ಯರ್ಥಿ ಹೆಸರು ಯಾರಿದ್ದಾರೆ, ಒಂದು ಹೆಸರು ಹೇಳಿ ನೋಡೋಣ. ಸರ್, ಈಗ ರಾಯಚೂರು ಮತ್ತು ಚಿತ್ರದುರ್ಗದಲ್ಲಿ ಹಾಲಿ ಸಂಸದರಿದ್ದಾರೆ, ಆದರೂ ಕೂಡ ಇಷ್ಟು ತಡ ಯಾಕೆ ಅಂತ? ಯಾಕೆಂದ್ರೆ ಉಳಿದಂತೆ ಎಲ್ಲ ಕಡೆ ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ಅದರದೇ ಆದಂಥ ಒಂದು ಕಾರಣ ಇದೆ, ಚರ್ಚೆಗಳಾಗಿದೆ, ಒಂದು ಅಂತಿಮ ತೀರ್ಮಾನ ತಗೊಳ್ಳಿ. ಸರಿ, JDS ನಾಯಕರುಗಳು ಅಸಮಾಧಾನ ವ್ಯಕ್ತಪಡಿಸಿದ್ರೆ ನಾವು ಕೇವಲ 2 ಸೀಟಿಗಾಗಿ ನಾವು ಮೈತ್ರಿ ಮಾಡ್ಕೋಬೇಕಾಗಿತ್ತು ಅಂತ ಅಂದ್ರೆ ಏನಾದರೂ JDS ನಾನು ಇಷ್ಟೇ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡುವಂಥದ್ದು, JDSನವ್ರ ಮುಖಂಡರುಗಳು ಇನ್ಕ್ಲೂಡಿಂಗ್ ದೇವೇಗೌಡರು, ಕುಮಾರಸ್ವಾಮಿ ಅವರು ಎಲ್ಲರೂ ಸಹ ನಮ್ಮ ಜೊತೆಗೆ ಇರ್ತಾರೆ. ಅಂತಿಮವಾಗಿ ಏನು ತೀರ್ಮಾನ ನಮ್ಮ ಹೈಕಮಾಂಡ್ ತಗೊಳುತ್ತೆ, ಅದನ್ನು ಅವ್ರ ಮನವರಿಕೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಭಾವಿಸ್ತೀನಿ. ಅಂದ್ರೆ ಸರ್, ಕೆಲವು ಲಿಸ್ಟ್ಗಳನ್ನ ಬಿಜೆಪಿ ಮೊದಲ ಹಂತದಲ್ಲಿ ಘೋಷಣೆ ಮಾಡೋ ಸಂದರ್ಭದಲ್ಲಿ ರಾಜ್ಯ ನಾಯಕರುಗಳು ಕುಮಾರಸ್ವಾಮಿ ಅವರು ಅಂದ್ರೆ ಮೈತ್ರಿ ಪಾರ್ಟಿ ಚರ್ಚೆನೆ ಮಾಡಿಲ್ಲ, ಎಲ್ಲ ವಿಷಯಗಳು ನಮ್ಮ ಪಕ್ಷದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಅವ್ರಿಗೆ ಯಾವ ಸೀಟನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ ಅದನ್ನು ಕೊಡೋದು. ಇದು ಸರ್, ಈಶ್ವರಪ್ಪನವ್ರ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಸ್ಕೊತೀವಿ ಅಂತ ಹೇಳ್ತಿಲ್ಲ, ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತ? ನಾನೇನು ರಿಯಾಕ್ಷನ್ ಕೊಡೋದಿಲ್ಲ. ಎಲ್ಲರೂ ಹೇಳಿದ್ದಾರೆ ಅವ್ರಿಗೆ ಆ ರೀತಿ ತೀರ್ಮಾನ ತಗೊಳ್ಬೇಡಿ ಅಂತ. ಇದ್ರ ಮೇಲೆ ಅಂತಿಮವಾಗಿ ಏನು ಮಾಡ್ತಾರೆ ಈಗಾಗಲೇ ಎಲ್ಲರೂ ಎಲ್ಲ ರೀತಿಯ ಮಾತನಾಡಿದ್ದಾರೆ. ನಾನು ಸಹ ಅವ್ರನ್ನ ವಿನಂತಿ ಮಾಡಿದ್ದೇನೆ, ದಯಮಾಡಿ ಆ ರೀತಿ ಯಾವುದೇ ತೀರ್ಮಾನ ತಗೋಬೇಡಿ ಅಂತ. ಎಲ್ಲವೂ ಸರಿ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. JDS ಮತ್ತೆ ಬಿಜೆಪಿ ಒಟ್ಟಾಗಿ ಯಾವತ್ತಿಂದ ಚುನಾವಣಾ ಪ್ರಚಾರವನ್ನು ಆರಂಭಿಸ್ತೀರಿ ಅಂತ? ಎಲ್ಲ ಘೋಷಣೆ ಆದಮೇಲೆ, ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ, ಇನ್ಕ್ಲೂಡಿಂಗ್ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿ ಎಲ್ಲರೂ ಸಹ ಎಲ್ಲ ಕಡೆ ಪ್ರವಾಸ ಮಾಡಿ. ಧನ್ಯವಾದ ಸರ್. ಈಗ ಮಾಧುಸ್ವಾಮಿ ಅವರು ಈಗಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸುಮ್ಮನೆ ಇದ್ದವನ್ನ ಟೆಂಪ್ಟ್ ಮಾಡಿ ಈಗ ಟಿಕೆಟ್ ಕೊಡದೆ ನನ್ನನ್ನು ಅವಮಾನ ಮಾಡಿದ್ದಾರೆ, ಅದಕ್ಕೆ ನನಗೆ ಸಿಟ್ಟು ಬಂದಿರೋದು. ನಾನು ಮಾತಾಡ್ತೀನಿ ಮಾಧುಸ್ವಾಮಿ. ಧನ್ಯವಾದ ಸರ್. JDS ಎಷ್ಟು ಕ್ಷೇತ್ರ ಅನ್ನೋದು ಅಂತಿಮವಾಗಿ 22ಕ್ಕೆ ಗೊತ್ತಾಗುವಂಥದ್ದು, ಅದಕ್ಕೆ ಮುಂಚೆ ಏನು ಗೊತ್ತಾಗೋದು. ಧನ್ಯವಾದ. ಥ್ಯಾಂಕ್ ಯು ಸರ್. ಸರ್, ಜಗದೀಶ್ ಶೆಟ್ಟರ್ ಅವರಿಗೆ ಸ್ಥಳೀಯರಿಂದ ವಿರೋಧ ವ್ಯಕ್ತ ಆಗ್ತಿದೆ ಅನ್ನುವಂಥದ್ದು ಸರ್, ಬೆಳಗಾವಿ. ಎಲ್ಲವೂ ಸರಿ ಹೋಗಿದೆ, ಎಲ್ಲರ ಜೊತೆ ಅವರು ಮಾತನಾಡಿದ್ದಾರೆ, ಎಲ್ಲರೂ ಸಹ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.